ಯಾವುದು ಅದು ಯಾವಣ್ಣ ಇದ ನನ್ನ ಹೆಸರು ಸೈಯದ್ ಇಕ್ಬಾಲ್, ಅಜಿಸೈಡ್ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್. ನಾನು ಮೊನ್ನೆ ಪ್ರತಾಪ್ ಸಿಂಹ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟವ್ರೆ. ಏನು ಸ್ಟೇಟ್ಮೆಂಟ್ ಅಂದರೆ, ಬಾನು ಮುಷ್ತಾಕ್ ಅವ್ರಿಗೂ ಈ ದಸರಾ ಉದ್ಘಾಟನೆಗೆ ಕರೆದವ್ರೆ ಅಂತ ಹೇಳ್ಬಿಟ್ಟು. ಯಾಕೆ ಸ್ವಾಮಿ, ಮೈಸೂರೇನು ನಿಮ್ಮ ತಾತನ ಮನೆದ ಇಲ್ಲ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀರಾ ಮೈಸೂರನ್ನ? ಕರೆಸ್ಬೇಡ್ದ? ಯಾಕೆ ಅವರು ಕರ್ನಾಟಕ ವ್ಯಕ್ತಿ ಇಲ್ವ ಅವರು, ಬಾನು ಮುಷ್ತಾಕ್ ಅವರು? ನೀವು 2017 MP ಇದ್ರಲ್ಲ, ಕಾಂಗ್ರೆಸ್ ಸರ್ಕಾರ ಇದ್ರಲ್ಲ, ಆವಾಗಲೂ CM ಸಿದ್ದರಾಮಯ್ಯ ಅವರು ಇದ್ದರು, ತನ್ವೀರ್ ಸೇಠ್ ಅವ್ರು ಮಿನಿಸ್ಟರ್ ಇದ್ದರು 2017. ಆ ಟೈಮಲ್ಲಿ ನಿಸಾರ್ ಅಹಮದ್ ಕರೆಸ್ಬಿಟ್ರಲ್ಲ, ಆವಾಗ ಯಾಕೆ ನಿಮ್ಮ ಬಾಯಲ್ಲಿ ಬೆಲ್ಲ ಇಟ್ಕೊಂಡಿದ್ರಾ? ಆ ಟೈಮಲ್ಲಿ ಕೇಳೋಕ್ಕಾಗಿಲ್ವ ನಿಮಗೆ? ಆ ಟೈಮಲ್ಲಿ ಏನು ಮಾಡ್ತಾಯಿದ್ರಿ? ಆವಾಗ ಅವರು ಅಲ್ಲ ಹೋಗಿ ಬರ್ತಾನೆ ಹೇಳೋದು ದೇವ್ರಿಗೆ ರೇ, ನೀವು ನಿಮ್ಮ ಕಚರಾ ಬುದ್ಧಿನ ಬುಡಕ್ಕೆ ಕಲ್ಕೊಳ್ಳಿ ಫಸ್ಟ್ನ. ಅರ್ಥ ಆಯ್ತಾ? ಯಾವ ದೇವ್ರು ಇದ್ರೂ ನಮ್ಮ ಮನಸ್ಸಲ್ಲಿ ಇದೆ. ದೇವ್ರಿಗೂ ಯಾರೂ ನೋಡಿಲ್ಲ, ಆದರೆ ದೇವರು ಇದ್ದಾನೆ ಅಂತ ಹೇಳ್ಬಿಟ್ಟು ಮನಸ್ಸಲ್ಲಿ ಇರೋದು. ಆ ದೇವರು ವ್ಯಕ್ತಿ ಎಲ್ಲ ಮನಸ್ಸಲ್ಲಿ ಇರಲೇ ಇರ್ತದೆ. ಆ ಚಾಮುಂಡಿ ಅಮ್ಮ ನಿಮಗೆ ಎಷ್ಟು ಅಮ್ಮ ಇದ್ದಾರೆ, ನಮಗೂ ಅಷ್ಟೇ. ನಾವು ಒಪ್ತೀವಿ, ನಮ್ಮ ಚಾಮುಂಡಿ ಬೆಟ್ಟದಲ್ಲಿ ಆ ಅಮ್ಮ ಇದ್ದಾರಲ್ಲ, ಎಲ್ಲರಿಗೂ ಆಶೀರ್ವಾದ ಮೈಸೂರಿಗೆ ಮಾಡಿರೋದು. ಪದೇ ಪದೇ ಬರೀ ಮುಸ್ಲಿಮ್ಸರು ಆ ಟೈಮಲ್ಲಿ ಹೇಳಬೇಕಾಯ್ತು, ಯಾಕೆ ಕೇಳಿಲ್ಲ ನೀವು? ನಿಸಾರ್ ಅಹಮದ್ ಕರೆಸ್ತಾ ಇದ್ದೀರಲ್ಲ, ಯಾಕೆ ಕರೆಸ್ತಾ ಇದ್ದೀರ? ಯಾಕೆ ಆವಾಗ ನೀವು ಅಧಿಕಾರದಲ್ಲಿ ಇದ್ರಿ ಅಂತ ಹೇಳ್ಬಿಟ್ಟು ಅದಕ್ಕೆ ನಿಮ್ಗೆ ಹೇಳೋಕ್ಕೆ ಆಗಿಲ್ಲ. ಇವಾಗ ಪಾಪ ಅಧಿಕಾರದಲ್ಲಿ ಇಲ್ಲ, ನೀವು ಕೇಳೋರು ಗೊತ್ತಿಲ್ಲ ನಿಮಗೆ. ಒಬ್ಬ 2 ಸತಿ MP ಆಗಿ ನೀವು ಹೋಗಿ ಕಚೇರಿ ಇಲ್ಲ ನಿಮಗೆ, ಬೀದಿಯಲ್ಲಿ ನಿಂತ್ಕೊಂಡು ನೀವು ಸ್ಟೇಟ್ಮೆಂಟ್ ಕೊಡ್ತೀರಾ? ನಿಮ್ಮ BJP ಪಕ್ಷದವರು ಉಗ್ದಿ ಕಳಿಸೋರ ನಿಮಗೆ? ಇಲ್ಲ ಇದ್ದೀರಾ BJPಯಲ್ಲಿ? ಇಲ್ಲ. ಜನಗಳಿಗೆ ಇಲ್ದಿರೋದೆಲ್ಲ ಕೆಟ್ಟ ಭಾವನೆ ತೊಗೊಬರೋದು ಇದೇ ಕೆಲಸನ ನಿಮ್ಮದು? ಬೇರೆ ಏನು ಕೆಲಸ ಇಲ್ವಾ? ಒಬ್ಬ 2 ಸತಿ MP ಆಗಿ ಒಂದು ಕಚೇರಿಯಲ್ಲಿ ಕೂತ್ಕೊಂಡು ಸ್ಟೇಟ್ಮೆಂಟ್ ಕೊಡೋಕ್ಕೆ ಕೆಪಾಸಿಟಿ ಇಲ್ಲ. ಯಾವುದೋ ಮರ ಹತ್ರ ರಿಂಗ್ ರೋಡಲ್ಲಿ ನಿಂತ್ಕೊಂಡು ನೀವು ಮೀಡಿಯಾದವ್ರು ಕರೆಸ್ಬಿಟ್ಟು ಮಾತಾಡ್ತೀರಾ. ಅಷ್ಟಿಗೆ ಗೊತ್ತಾಗಿದೆ ನಿಮಗೆ BJP ಅವರು ಎಲ್ಲಿ ಮಡಗವ್ರೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನಮಗೆ ಅರ್ಥ ಆಗುತ್ತೆ, ನಮ್ಮ ಕರ್ನಾಟಕ ಜನಗೆ ಅರ್ಥ ಆಗಬೇಕು, ನಮ್ಮ ಮೈಸೂರವ್ರಿಗೆ ಅರ್ಥ ಆಗಬೇಕು ಈ ವಿಷಯನ, ಎಲ್ಲಿ ಮಡಗವ್ರೆ ಅವ್ರಿಗೆ ಅಂತ ಹೇಳ್ಬಿಟ್ಟು. ಪದೇ ಪದೇ ಇಲ್ದಿರೋದೆಲ್ಲ ಹೇಳೋದು ಏನಪ್ಪ. ಇವಾಗ ಬರ್ತಾ ಮಹಾರಾಜ್ ಅವ್ರ ಮೇಲೆ, ಫ್ಯಾಮಿಲಿ ಮೇಲೆ ಅಷ್ಟು ಪ್ರೀತಿ ಬಂದ್ಬಿಟ್ಟಿರೋದು ಇವ್ರಿಗೆ. ಇವರೇ ಪಾಪ ಪ್ರೀತಿ ಮಾಡೋ. ಮುಂಚೆ ಎಲ್ಲ MP ಟೈಮಲ್ಲಿ ಅವ್ರಿಗೆ ವಿಶ್ವಾಸಕ್ಕೆ ತೊಗೊಳಕ್ಕಾಗಿಲ್ಲ ನೀವು, ಇವಾಗೇನು ಸ್ಪೆಷಲಾಗಿ ವಿಶ್ವಾಸಕ್ಕೆ ತಗೋತಾ ಇದ್ದೀರಾ ಸ್ವಾಮಿ? ಇದೆಲ್ಲ ಇದೆಯಲ್ಲ, ನಿಮ್ಮ ಕೆಟ್ಟ ಭಾವನೆ, ನಿಮ್ಮ ಕೆಟ್ಟ ಬುದ್ಧಿನ ಕಟ್ಟಿ ಮಡಿಕೊಂಡು ನಿಮ್ಮ ಮನೆಯಲ್ಲಿ ಮಡಿಕೊಳ್ಳಿ. ಅರ್ಥ ಆಯ್ತಾ? ಪ್ರತಾಪ್ ಸಿಂಹ ಅವರೇ, ನಿಮಗೆ ಹೇಳ್ತಾ ಇರೋದು ಬರೀ ಮುಸ್ಲಿಮ್ಸ್ ಅದು ಬಿಟ್ಟು ಬೇರೆ ಯಾವುದು ಟ್ರಾಫಿಕೇ ಇಲ್ಲ ನಿಮ್ಮ ಹತ್ರ. ಅದು ನಮ್ಮಲ್ಲಿ ಹೇಳ್ತಾರೆ ಒಂದು ಗಾದೆ ಮುಸ್ಲಿಮ್ಸಲ್ಲಿ, ಕುತ್ತೆ ಕಿ ದುಮ್ 12 ಸಾಲ್ ಪುಕ್ನಿ ಮೇ ದಾಲ್ ಬರೋಕೆ ಹೆಚ್ಚಾ ಹೋತಾನೆ ಅಂತ. ಆ ಥರ ನಿಮ್ಮ ಬುದ್ಧಿ. ನಾಯಿ ಬಾಲ ಯಾವತ್ತು ಡೊಂಕಾನೆ ಅದು. ಎಷ್ಟು ವರ್ಷ ಆ ಥರ ನೀವು, ಆ ಕ್ಯಾಟಗಿರಿ ಮನ್ಸ ನೀವು. ನಿಮ್ಗೆ ಎಷ್ಟು ಸತಿ ಹೇಳಿದ್ರು ಎಷ್ಟು ಯಾವ ಥರ ಮಾತಾಡಿದ್ರು ಅರ್ಥ ಆಯ್ತಾ ಇಲ್ಲ ನಿಮಗೆ. ಮೀಡಿಯಾವ್ರ ಮುಂದೆ ಏನು ಬೇಕು ಹೇಳ್ಬಿಡೋದು. ಪಾಪ ಮೀಡಿಯಾವ್ರಿಗೂ ಗೊತ್ತಿರಲ್ಲ, ಇಲ್ದಿರೋದೆಲ್ಲ ಹೇಳ್ಬಿಟ್ರೆ ಅವ್ರು ಒಪ್ಕೊಬಿಡ್ತಾರೆ ಅಂತ ತಿಳ್ಕೊಬಿಡ್ತೀರಾ. ಎಲ್ಲ ಗೊತ್ತು ನೀವು ಯಾವುದು, ನೀವೇನು, ಏನಕ್ಕೆ ರಾಜಕೀಯ ಮಾಡ್ತಾಯಿದ್ದೀರಾ, ಯಾವ ಥರ ಆಟ ಆಡ್ತಾಯಿದ್ದೀರಾ, ಎಲ್ಲರಿಗೂ ಗೊತ್ತಿದೆ. ನೀವು ತಿಳ್ಕೊಂಡಿರ್ಬೋದು ಮೀಡಿಯಾದವ್ರಿಗೆ ಏನು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು. ಅವ್ರು ಮೀಡಿಯಾದವ್ರು ನಿಮಗೆ ಕ್ವಶನ್ ಮಾಡಿಲ್ವಲ್ಲ. 2017 ಈ ಥರ ನಿಸಾರ್ ಅಹಮದ್ ಅವ್ರು ಕರೆಸಿ ಆ ಟೈಮಲ್ಲಿ ಉದ್ಘಾಟನೆ ಮಾಡಿದ್ರೆ, ಆ ಟೈಮಲ್ಲಿ ಯಾಕೆ ಕೇಳಿಲ್ಲ ಅಂತ ಹೇಳ್ಬಿಟ್ಟು. ಕೇಳ್ಬೋದಿತ್ತು, ಕೇಳಿಲ್ಲ ಅವ್ರಿಗೆ. ಯಾಕಂತ ಹೇಳಿದ್ರೆ ನೀವು ಬಡ ಅಂತ ಹೇಳ್ತಾರೆ. ಏನಕ್ಕೆ ಕೇಳ್ತಾರೆ? ಪ್ರತಾಪ್ ಸಿಂಹ ದೇವ್ರು ಅಂದರೆ ಎಲ್ಲರಿಗೂ, ನೀವು ದೇವರಿಗೆ ಗೌರವ ಕೊಡಲ್ಲ ಇರ್ಬೋದು, ನಾವು ಒಬ್ಬ ಪೂಜಾರಿ, ಅವರು ಪೂಜಾ ಮಾಡ್ತಾರಲ್ಲ ದೇವಸ್ಥಾನದಲ್ಲಿ, ಅವ್ರಿಗೂ ಗೌರವ ಕೊಡ್ತೀವಿ. ನಮ್ಮ ಮುಸ್ಲಿಮ್ಸ್ ಅವ್ರು ಅಂಥವ್ರು. ಗೌರವ ಅಂತ ಏನು ಅಂತ ನಮ್ಗೆ ಗೊತ್ತಿದೆ. ದೇವ್ರು ನಮ್ಮ ಮನಸ್ಸಲ್ಲಿದೆ, ಯಾರೂ ದೇವ್ರು ನೋಡಿಲ್ಲ. ಅರ್ಥ ಇದೆ? ಅಲ್ಲಾಹು ಅಕ್ಬರ್ ಅಂದರೆ ಅದೇ, ಶಿವ ಅಂತ ಹೇಳಿದ್ರು ಅದೇ, ಎಲ್ಲ ಒಂದೇ. ಜನಗಳನ್ನ ತಪ್ಪು ದಾರಿನ ಹೇಳೋದು ಬಿಟ್ಬಿಡಿ ಅಷ್ಟೇ. ಪದೇ ಏನು ಬೇಕು ಹೇಳೋದು, ಪದೇ ಇಲ್ದಿರೋದು ಎಲ್ಲ ಹೇಳೋದು. ಬರೀ ಟಾರ್ಗೆಟ್ ಮಾಡೋದೇ ಮುಸ್ಲಿಮ್ಸ್ ಅವ್ರಿಗೆ. ಬೇರೆ ಏನು ಟಾರ್ಗೆಟ್ ಮಾಡ್ತೀರಾ ಸ್ವಾಮಿ ನೀವು? ಆಯಿತು, ಇವಾಗ ಜಂಬೂ ಸವಾರಿಗೆ ಹೆಚ್ಚು ಕಡಿಮೆ ಅಂದರೆ ನಮ್ಮ ಮೈಸೂರಲ್ಲಿ 15 ಲಕ್ಷ ಜನ ಸೇರ್ತಾರೆ ಜಂಬೂ ಸವಾರಿ ನೋಡೋಕ್ಕೆ. ಅದರಲ್ಲಿ ಹೆಚ್ಚು ಕಡಿಮೆ 5 ಲಕ್ಷ ಜನ ಮುಸ್ಲಿಮ್ಸವ್ರು ಇರ್ತಾರೆ. ಅವ್ರಿಗೂ ಬ್ಯಾನ್ ಮಾಡಬೇಡಿ, ಬರಬೇಡಿ ಅಂತ ಹೇಳ್ಬಿಟ್ಟು. ನಿಮಗೆ ಕೆಪಾಸಿಟಿ ಇದ್ದರೆ, ನಿಮ್ಮ ತಾಕತ್ತಿರೋ ತೋರಿಸಿ. ಜಂಬೂ ಸವಾರಿ ನೋಡಬಾರ್ದು ಮುಸ್ಲಿಮ್ಸವರು ಅಂತ ಹೇಳ್ಬಿಟ್ಟು ತೋರಿಸ್ರಿ. ನಿಮಗೆ ಕೆಪಾಸಿಟಿ ಇದ್ದರೆ
ಮಾಡಿ ನೋಡಿ, ಆವಾಗ ನಿಮಗೆ ಜನ ಹೆಂಗೆ ಉತ್ತರ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಎಲ್ಲಾಡ್ತೀರಾ ಅಂತ ಹೇಳಿದ್ರೆ ಬರೀ ಮೈಸೂರಲ್ಲಿ ಯಾವ ಸಿಮ್ಮೆ ಮನ್ಸಪ್ಪ ನೀನು, ಯಾವ ಸಿಮ್ಮೆ ಮನ್ಸಾನ, ಯಾವ ಥರ ಹೇಳಬೇಕು ಆಗಲಿ ಆ ಥರ ಹೇಳಿ, ಯಾವ ಥರ ಹೇಳಬೇಕು, ಬಾಯಿ ಬಿಟ್ಟು ಹೇಳಿತ್ತು ಬೇಡಪ್ಪ ವಿರೋಧ ಮಾಡಬೇಡ ಮುಸ್ಲಿಮ್ಸ್ ಅವ್ರ ಜೊತೆಯಲ್ಲಿ ಅಂತ ಹೇಳ್ಬಿಟ್ಟು. ವಿರೋಧ ಮಾಡೋದು ಬಿಡೋಕ್ಕೆ ಅಲ್ವಲ್ಲ. ಇದೆಲ್ಲ ಸರಿ ಇಲ್ಲ ಪ್ರತಾಪ್ ಸಿಂಹ ಅವರೇ. ನಿಮಗೆ ಇವಾಗ ಮೂಲೆ ಗುಂಪು ಮಾಡವ್ರೆ, ಇನ್ನೂ ಆಗ್ಬಿಡ್ತೀರಾ. ಹೋಗಿ ಗುಜರಾತಲ್ಲಿ ಮಳೆ ಬರ್ತೈತೆ, ಎಲ್ಲೆಲ್ಲಿ BJP ಸರ್ಕಾರ ಇದೆ ಅಲ್ಲಿ ಏನು ಅನಾಹುತ ನಡೀತಾ ಇದೆ ಅದು ನೋಡಿ ಫಸ್ಟ್. ಗುಜರಾತು ಮತ್ತು ರಾಜಸ್ಥಾನ ಆ ಥರ ಎಲ್ಲ ಏನಾಗಿದೆ ಅಲ್ಲಿ ಹೋಗ್ಬಿಟ್ಟು ಜನಗಳನ್ನ ನೀವು ಮಾಡಿದ್ರಲ್ಲ ಕೆಟ್ಟ ಕೆಲಸಗಳು, ಅಲ್ಲಿ ಹೋಗಿ ಅವ್ರಿಗೆ ಕೆಲಸ ಮಾಡಿಬಿಟ್ಟು ಅವ್ರ ಆಶೀರ್ವಾದ ತಗೊಂಡು ನಿಮ್ಮ ಪಾಪನ ಕಳೀತದೆ. ಪ್ರತಾಪ್ ಸಿಂಹ ಅವರೇ ಅದು ಮಾಡಿ, ಅರ್ಥ ಆಯ್ತಾ? ಪದೇ ಪದೇ ಚೆನ್ನಾಗಿರಲ್ಲ ಮುಸ್ಲಿಮ್ಸ್ ಅವ್ರಿಗೆ ಟಾರ್ಗೆಟ್ ಮಾಡೋದು. ಇಷ್ಟು ಜನ ಉತ್ತರ ಕೊಟ್ಟು ಮೂಲೆ ಕುಣಿಸಿ ಆದ್ರೂ ಅರ್ಥ ಆಯ್ತಾ ಇಲ್ವಲ್ಲ, ಏನಕ್ಕೆ ನನಗೆ ಇದನ್ನ ಬಗ್ಗೆ ತಿಳಿತಾ ಇಲ್ಲ. ಅದಕ್ಕೆ ನೀವೇ ಅದೆಲ್ಲ ನಮ್ಮ ಕರ್ನಾಟಕ ಜನ, ನಮ್ಮ ಮೈಸೂರು ಜನನ ಇವ್ರಿಗೆ ಬುದ್ಧಿ ಹೇಳಬೇಕು ಆ ವಿಷಯನ. ಯಾರೂ ಇಲ್ಲ ಮೈಸೂರಲ್ಲಿ, ಒಬ್ಬರೂ ಕೆಟ್ಟ ಬೀಜ ಹಾಕೋರು ಇಲ್ಲ. ಪ್ರತಾಪ್ ಸಿಂಹ ಬಿಟ್ಟು ಮೈಸೂರಲ್ಲಿ ಯಾರಾರ ಇಲ್ದಿರೋದು ಹೇಳ್ತಾವ್ರೆ ಅಂತ ಹೇಳಿದ್ರೆ ನೀವೇನು ಹೇಳ್ತೀರ ಅದು. ಅದೇನು ಮಾಡವ್ರೆ ಮುಸ್ಲಿಮ್ಸ್ ಅವ್ರು ಅಂತ ಹೇಳ್ಬಿಟ್ಟು ನಾನು ಪದೇ ಪದೇ ಕೇಳ್ತಾ ಇದ್ದೀನಿ. ಅಟ್ಲೀಸ್ಟ್ ಏನಾಗಿದೆ ಅದರ ಬಿಟ್ಟು ಹೇಳಮ್ಮ, ಮುಸ್ಲಿಮ್ಸ್ ಅವರಿಂದ ಏನು ತೊಂದರೆ ಆಗಿದೆ, ಏನು ತೊಂದರೆ ಆಗಿದೆ? ಎಲ್ಲ ಹೋಗ್ಬರಂದ್ರೆ ತೊಂದರೆ. ನಾವು ರಾಮ್ ಅಂತ ಹೇಳ್ತೀವಿ, ಎಲ್ಲ ಹೋಗ್ಬರ್ ಅಂತಾನು ಹೇಳ್ತೀವಿ, ಶಿವಾನು ಅಂತೀವಿ, ಚಾಮುಂಡಿ ಅಮ್ಮನೂ ಜ್ಞಾಪಕ ಮಾಡ್ಕೋತೀವಿ. ನಮಗೇನು ಅದ್ರ ಬಗ್ಗೆ ಕೆಟ್ಟ ಭಾವನೆ ಇಲ್ಲ, ನಮಗೆ ಸಂತೋಷ ಆಗುತ್ತೆ ದೇವ್ರ ಹೆಸರು ತಗೊಂಡ್ರೆ. ಯಾವ ದೇವರು? ಎಲ್ಲ ಒಂದೇ ದೇವರು. ನಾವು ಬರೀ ತಿಳ್ಕೊಳ್ಳೋದ್ರಲ್ಲಿ ತಪ್ಪು ಮಾಡ್ಕೊಂಡಿದ್ದೀವಿ, ಅರ್ಥ ಆಯ್ತಾ? ನಮ್ಮಲ್ಲಿ ಎಷ್ಟೋ ದೇವ್ರ ಹೆಸರು ಇದೆ, ಆದರೆ ನಾವೇನು ತಿಳ್ಕೊತೀವಿ ಹೇಳಿ? ಈ ದೇವರು ಅದರಲ್ಲಿ ಸೇರ್ಕೊಂಡಿರ್ಬೋದು. ನಮ್ಮ ದೇವ್ರದ್ದು ಎಷ್ಟೋ ಹೆಸರುಗಳಿದೆ, ಅದರಲ್ಲಿ ರಾಮನೂ ಇರ್ಬೋದು, ಲಕ್ಷ್ಮಣೂ ಇರ್ಬೋದು, ಅವರು ಒಂದು ದೇವ್ರ ಥರನೇ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊತೀವಿ. ನಮಗೆ ಅದನ್ನ ಬಗ್ಗೆ ಅರ್ಥ ಇದೆ, ನಮ್ಮ ಕುರಾನಲ್ಲಿ ಇದೆ ಅದು. ಆ ಚಾಮುಂಡಿ ಅಮ್ಮನೂ ಇರ್ಬೋದು, ಪ್ರತಿಯೊಂದು ದೇವರು, ನಿಮ್ಮ ದೇವ್ರು ಎಷ್ಟಿದೆ ಆ ದೇವ್ರ ನಮ್ಮ ಲಿಸ್ಟಲ್ಲಿನೂ ನಮ್ಮ ಕುರಾನಲ್ಲಿನೂ ಇದೆ. ಅದು ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಒಂದು ಕೆಲಸ ಮಾಡಪ್ಪ, ಕನ್ನಡದಲ್ಲಿ ಕುರಾನ್ ಸಿಕ್ಕತ್ತೆ. ಪ್ರತಾಪ್ ಸಿಂಹ ಕನ್ನಡದಲ್ಲಿ ಕುರಾನ್ ಸಿಕ್ಕತ್ತೆ, ಮನೆಯಲ್ಲಿ ತೊಗೊಂಡೋಗಿ ಬೆಳಗ್ಗೆ ಟೈಮಲ್ಲಿ ಪೂಜೆ ಮಾಡ್ತಿರಲ್ಲ ಅರ್ಧ ಗಂಟೆ ಓದಿ, ಆ ಕುರಾನಲ್ಲಿ ನಿಮಗೆಲ್ಲ ಸತ್ಯ ಗೊತ್ತಾಗುತ್ತೆ. ಆವಾಗಾರ ನಿನಗೆ ಬುದ್ಧಿ ಬರ್ತದೆ. ಇದರಲ್ಲಿ ಏನೂ ಇಲ್ಲ, ಎಲ್ಲ ಒಂದೇ, ನಾವು ಅಣ್ಣ ತಮ್ಮ ಥರ ಬದುಕಬೇಕು ಅಂತ ಕುರಾನಲ್ಲಿ ಇದೆ ಅಂತ ಹೇಳ್ಬಿಟ್ಟು ಆವಾಗಾರ ನಿಮಗೆ ಬುದ್ಧಿ ಬರ್ತದೆ. ಅದರ ಮಾಡಪ್ಪ ಹೋಗಲಿ, ಅದು ಮಾಡಿದ್ರೆ ನಿಮಗೆ ಸಂತೋಷ ಆಗುತ್ತೆ, ನಿನ್ನ ಮನಸ್ಸಿಗೂ ಸಂತೋಷ ಆಗುತ್ತೆ, ಯಾವುದು ಕೆಟ್ಟ ಭಾವನೆ ಬರಲ್ಲ. ಅಷ್ಟು ಮಾಡಿ ಆವಾಗ ನಿಮಗೆ ಅರ್ಥ ಆಗುತ್ತೆ. ಅದು ಲಾಸ್ಟ್ ಇಷ್ಟು ಹೇಳಿದ್ರೂ ಕರೆಕ್ಟಾಗಿ ನೀವು ಮನಸ್ಸು ಒತ್ತಾ ಇದ್ರೆ ನಿನ್ನ ಹತ್ರ ನೆಕ್ಸ್ಟು ಮುಸ್ಲಿಮ್ಸ್ ಅವ್ರ ಪರವಾಗಿ ಮಾತಾಡಲ್ಲ. ವಿರೋಧ ಆಗಲಿ, ಮುಸ್ಲಿಮ್ಸ್ ಅವ್ರಿಗೆ ಏನೊಂದು ಹೇಳೋದಾಗಲಿ, ಅಲ್ಲಾಹು ಅಕ್ಬರ್ ಬಗ್ಗೆ ಆಗಲಿ, ಯಾವ ಬಗ್ಗೆನೂ ನೀವು ಮಾತಾಡೋಂಗಿಲ್ಲ. ಮುಲ್ಲಾ ಅಂತ ಹೇಳೋದು ಇದೆಲ್ಲ ಬಿಟ್ಬಿಟ್ಟು ಒಳ್ಳೆ ಬುದ್ಧಿ ಕಳ್ಕೊಳ್ಳಿ, ಆವಾಗ ನಿಮಗೆ ಒಳ್ಳೆಯದಾಗುತ್ತೆ. ಇಷ್ಟು ಹೇಳ್ತಾ ಇದ್ದೀನಿ ನಾನು. ತಾವು ದಯವಿಟ್ಟು ನೆಕ್ಸ್ಟು ಪ್ರತಾಪ್ ಸಿಂಹ ಮಾತ್ರ ಸ್ಟೇಟ್ಮೆಂಟ್ ತೊಗೊಂಡ್ರೆ, ಇದು 2017 ನಿಸಾರ್ ಅಹಮದ್ ಇದ್ರಲ್ಲ ಆ ಟೈಮಲ್ಲಿ ಯಾಕೆ ಕೇಳಿಲ್ಲ ಅಂತ ಬಿಟ್ಟು ತಾವು ದಯವಿಟ್ಟು ಕೇಳಬೇಕು. ಅವ್ರಿಗೆ ಆವಾಗ ಗೊತ್ತಾಗುತ್ತೆ. ಯಾಕೆ ಪಾಪ ಮರ್ತ್ಕೊಂಡಿರ್ಬೋದು, ಯಾಕೆ ಮರು ಜಾಸ್ತಿ ಆಗಿಬಿಟ್ಟಿದೆ, ಏನು ಪವರ್ ಇಲ್ವಲ್ಲ, ಅಧಿಕಾರನೂ ಇಲ್ಲ, ಏನಿಲ್ವಲ್ಲ, ಅದಕ್ಕೆ ಪಾಪ ಮರು ಜಾಸ್ತಿ ಆಗಿಬಿಟ್ಟಿದೆ ಪ್ರತಾಪ್ ಸಿಂಹನ್ಗೆ. ಹುಚ್ಚುಚ್ಚಿನ ಥರ ಮಾತಾಡೋದು, ಇಲ್ದಿರೋದೆಲ್ಲ ಮಾತಾಡೋದು, ಹಿಂದೂ ಮುಸ್ಲಿಂ ಥರದ್ದು ಏನು ಮಾಡಿದ್ರು ನಮ್ಮ ಮೈಸೂರು ಜನ ಯಾವ ಕಾರಣಕ್ಕೂ ಹಿಂದೂ ಜನ ಆಗಲಿ ಮುಸ್ಲಿಂ ಜನ ಆಗಲಿ ನಿಮ್ಮ ಮಾತಿಗೆ ನಾವೇನು ಟೆನ್ಷನ್ ತೊಗೊಂಡು ಒಬ್ರಿಗೊಬ್ರು ಕಿಚ್ಚಾಡಲ್ಲ. ನಾವು ಅಣ್ಣ ತಮ್ಮ ಥರ ಬದುಕ್ತೀವಿ, ಅದಂತೂ ಗ್ಯಾರಂಟಿ. ನೀವು ಎಷ್ಟು ಪುಡಿ ಹಾಕ್ತೀರ ಹಾಕಿ, ಎಷ್ಟು ಕೆಟ್ಟ ಬೀಜ ಹಾಕ್ತೀರ ಹಾಕಿ, ಐ ಡೋಂಟ್ ಕೇರ್. ಅರ್ಥ ಆಯ್ತಾನಪ್ಪ? ಪ್ರತಾಪ್ ಸಿಂಹ ದೇವ್ರು ಅಂದರೆ ಎಲ್ಲ ಒಂದೇ. ಇದು ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಮುಂದಕ್ಕೆ ಮಾತಾಡ್ಬೇಕಂತ ಹೇಳಿದ್ರೆ ಅದೆಲ್ಲ ದಿಮಾಗಲ್ಲಿ ತೊಗೊಂಡು ಮಾತಾಡಿ. ನಾನು ಹೇಳ್ತಾ ಇದ್ದೀನಿ, ಅಷ್ಟು ನಿನಗೂ ಆ ಥರ ಇದ್ದಿದ್ರೆ ತಿರ್ಗಾ ಒಂದು ಸತಿ ಹೇಳಿದ್ರೆ ಕನ್ನಡದಲ್ಲಿ ಕುರಾನ್ ಸಿಕ್ಕತ್ತೆ. ಕುರಾನ್ ತಗೊಂಡು ಮನೇಲಿ ಕೂತ್ಕೊಂಡು ಬೆಳಗ್ಗೆ ಟೈಮಲ್ಲಿ ಪೂಜೆ ಮಾಡ್ತಿದ್ರೆ ಅದಕ್ಕಿಂತ ಪೂಜೆ ಆಗ್ಬಿಟ್ಮೇಲೆ ಒಂದು ಅರ್ಧ ಗಂಟೆ ಕುರಾನ್ ಓದಿ, ಆವಾಗ ನಿಮ್ಗೆ ಗೊತ್ತಾಗುತ್ತೆ ಏನು ಎಂಥದ್ದು ಅಂತ ಹೇಳ್ಬಿಟ್ಟು. ಇಷ್ಟೆಲ್ಲ ಹೇಳೋಕ್ಕೆ ನಾನು ಯಾಕಂತ ಹೇಳಿದ್ರೆ ನೋಡಿ, ಪದೇ ಪದೇ ಹೇಳೋದು ಸರಿ ಇಲ್ಲ. ಏನು ಹೇಳಿ, ಅವ್ರಿಗೆ ಬುದ್ಧಿ ಇಲ್ಲ ಅಂತ ಹೇಳ್ಬಿಟ್ಟು ನಮಗೂ ದೇವ್ರು ಬುದ್ಧಿ ಕೊಟ್ಟವನೇ. ನಾವು ಪದೇ ಪದೇ ಕರೆಸಿ ಹೇಳೋದು, ಏನೋ ಮಾತಾಡೋದು ನಮಗೂ ಚೆನ್ನಾಗಿರೋಲ್ಲ. ನಾವು ದಯವಿಟ್ಟು ಮೀಡಿಯಾದವರು ಇದನ್ನ ಬಗ್ಗೆ ಮುಸ್ಲಿಮ್ಸ್ ಅವ್ರ ಬಗ್ಗೆ ಮಾತಾಡಿದ್ರೆ ನೀವೇ ಅದಕ್ಕೆ ಉತ್ತರ ಕೊಟ್ಟು ಅದನ್ನ ಬಗ್ಗೆ ಬಿಟ್ಟು ಬೇರೆ ಟ್ರಾಫಿಕ್ ಮಾತಾಡಿ ಅಂತ ತಾವು ಹೇಳಬೇಕು ಅಂತ ನಿಮ್ಮ ಹತ್ರ ನಾನು ಮೀಡಿಯಾದವ್ರ ಹೇಳ್ತೀನಿ. ಬೇರೆ ಟ್ರಾಫಿಕ್ ಮಾತಾಡಿ ಅಂತ ಹೇಳಿ. ಅಂಬಾರಿ ಬರೋ ಟೈಮಲ್ಲಿ ಫಸ್ಟ್ನ ನಮ್ಮ ದರ್ಗಾಕ್ಕೆ ಕರ್ಕೊಂಡಿದ್ದಾರೆ. ಅಂಬಾರಿ ಮಡಗದ ಮುಂಚೆ ದಸರಾ ಜಂಬೂ ಸವಾರಿ ದಿನ 10:30 11 ಗಂಟೆಗೆ ಅದು ಯಾವಾಗ ಹೇಳಿರ್ತಾರೆ ಆವಾಗ ದರ್ಗಾಕ್ಕೆ ತಗೊಂಡೋಗಿ ಅಂಬಾರಿ ಮಡ್ಕೊಂಡು ಬರ್ತಾರೆ.
ಆವಾಗ ಅವ್ರಿಗೆ ಅರ್ಥ ಆಗಲ್ವಾ ಅಲ್ಲಿಗೆ ಯಾಕೆ ಕರ್ಕೊಂಡಿರ್ತಾರೆ ಅದು ಹೇಳಿ, ಏನಕ್ಕೆ ಕರ್ಕೊಂಡಿರ್ತೀರ ಅಲ್ಲಿಗೆ ಅಂತ ಹೇಳ್ಬಿಟ್ಟು, ಅಲ್ಲಿಗೆ ಯಾಕೆ ಕರ್ಕೊಂಡಿರ್ತೀರ ಅಂತ ಹೇಳ್ಬಿಟ್ಟು. ಅಲ್ಲಿ ಹೋಗಿ ಅರಸು ರೋಡ್ ಹಿಂಭಾಗ ಇಮಾಂಶಲಿ ದರ್ಗಾ ಅಂತ ಇದೆ, ಅಲ್ಲಿಗೆ ಕರ್ಕೊಂಡೋಗಿ ಪೂಜೆ ಮಾಡಿ ಆನೆಗೆ ಕರ್ಕೊಂಡ್ಬಂದು ಆಮೇಲೆ ಅಂಬಾರಿನ ಮಡಗ್ತಾರೆ. ಅದಕ್ಕೊಂದು ಸ್ವಲ್ಪ ಹೇಳಿ ಅವ್ರಿಗೆ ಬುದ್ಧಿ ಬರಲಿ. ಅಲ್ಲಿಗೆ ಏನಕ್ಕೆ ಅದೆಲ್ಲ ಸ್ಟಾಪ್ ಮಾಡೋಕ್ಕೆ ಕೇಳಿ ನೋಡೋದ, ಪ್ರತಾಪ್ ಸಿಂಹಂಗೆ ಅದೆಲ್ಲ ಸ್ಟಾಪ್ ಮಾಡೋಕ್ಕೆ ಕೇಳಿ ನೋಡೋದ ದಮ್ಮಿದ್ರೆ. ಆ ಟೈಮಿಂದ ಮಹಾರಾಜ ಕಾಲದಿಂದ ನಡ್ಕೊಂಡು ಬಂದಿರೋದು, ಅದೆಲ್ಲ ನಡೆದಿರೋದಕ್ಕೆ ಯಾರು ಬಿಡ್ಸೋಕ್ಕಾಗಲ್ಲ. ಹೆಂಗೆ ನಡೀತಾ ಇತ್ತು ಹಂಗೆ ನಡ್ಕೊಂಡು ಹೋದ್ರೇ ಒಳ್ಳೆಯದು. ನಾವು ಶುರುವಿಂದ ಹೆಂಗಿದ್ದೀವಿ ಹಂಗೆ ಇದ್ದರೆ ಒಳ್ಳೆಯದು. ಇವತ್ತು ಅಧಿಕಾರ ಇರ್ತದೆ, ನಾಳೆ ಇರಲ್ಲ. ಇವಾಗ ಅಧಿಕಾರ ಇಲ್ಲ ಅಂತ ಬಿಟ್ಟು ಹುಚ್ಚುಚ್ಚಿನ ಥರ ಆಡ್ತಾ ಇದ್ರೆ ಸರಿ ಇರಲ್ಲ ಅಂತ ಹೇಳ್ಬಿಟ್ಟು ಅಷ್ಟೇ. ಜನಗಳಿಗೆ ಒಳ್ಳೇದು ಮಾಡೋದು ಅದ್ರ ಬಗ್ಗೆ ಮಾತಾಡಲಿ, ಅದು ಬಿಟ್ಬಿಟ್ಟು ಹೋಗಿ ಬರೀ ಮುಸ್ಲಿಮ್ಸು ಹಿಂದೂ ಮುಸ್ಲಿಮ್ ಹಿಂದೂ ಮುಸ್ಲಿಮ್ ಹಿಂದೂ ಮುಸ್ಲಿಮ್ ಆಟ ಆಡ್ತಾವನೆ ಅವನು. ಆದರೆ ಯಾರು ಜನ ಅವ್ರಿಗೆ ಉತ್ತರ ಕೊಡ್ತಾ ಇಲ್ಲ ಅದಕ್ಕೆ. ನಿಮ್ಮವರೇ ಯಾರಾರ ಹಿಂದೂ ಜನನೇ ನಮ್ಮ ಅಣ್ಣ ತಮ್ಮರು ಅವ್ರು ಉತ್ತರ ಕೊಟ್ಟರೆ ಒಂದು ಸತಿ ಉತ್ತರ ಕೊಡ್ತಾರೆ. ನಾನು ನೋಡಿದ್ದೀನಿ ಹಳ್ಳಿಪಳ್ಳಿಯಲ್ಲಿ ಎಷ್ಟೋ ಸತಿ ಬಾಯಿಗೆ ಬಂದಂಗೆ ಬೈದವ್ರೆ ಪ್ರತಾಪ್ ಸಿಂಹನ್ಗೆ. ಆದರೂ ಅರ್ಥ ಆಯ್ತಾ ಇಲ್ಲ ಅದಕ್ಕೆ ಏನಕ್ಕೆ ಅಂತ ಹೇಳ್ಬಿಟ್ಟು ನನಗೂ ಅಂತೂ ಗೊತ್ತಾಯ್ತಾ ಇಲ್ಲ. ಪಾಪ ಅವನಿಗೆ ಜಲ್ದಿ ಯಾವ ಜೀವನದಲ್ಲಿ ಇವಾಗ ಯಾವುದಕ್ಕೂ ಅಧಿಕಾರ ಅಂತೂ ಸಿಕ್ಕಲ್ಲ ಪ್ರತಾಪ್ ಸಿಂಹನ್ಗೆ. 2 ಸತಿ MP ಆದ್ರೆ ಅದೇ ಲಾಸ್ಟ್, ಅದೇ ಫಸ್ಟು. ತಿರ್ಗಾ ಜೀವನದಲ್ಲಿನೂ ಯಾವುದ್ರಲ್ಲಿನೂ ಅವ್ರಿಗೆ BJPಯಲ್ಲಿ ಅಧಿಕಾರ ಕೊಡೋಲ್ಲ. ನಾನು ಹೇಳ್ತಾ ಇದ್ದೀನಿ, ಅಧಿಕಾರ ಕೊಡಬೇಕಂತ ಹೇಳಿದ್ರೆ ಬೀದಿಯಲ್ಲಿ ನಿಂತ್ಕೊಂಡು ಸ್ಟೇಟ್ಮೆಂಟ್ ಕೊಡ್ತಿತ್ತಿಲ್ಲ ಅವರು. ಅವ್ರು ಕಚೇರಿಯಲ್ಲಿ ಹೋಗಿ ಸ್ಟೇಟ್ಮೆಂಟ್ ಕೊಡ್ತಾಯಿದ್ರು. ಬೀದಿಯಲ್ಲಿ ನಿಂತ್ಕೊಂಡು ಸ್ಟೇಟ್ಮೆಂಟ್ ಕೊಡ್ತಾ ಇದ್ರೆ ಅಲ್ಲಿಗೆ ನಾವು ಅರ್ಥ ಮಾಡ್ಕೋಬೇಕು BJPಯವ್ರ ಪಕ್ಷದವ್ರು ಎಲ್ಲಿಟ್ಟವ್ರೆ ಇವ್ರಿಗೆ ಅಂತ ಹೇಳ್ಬಿಟ್ಟು. ಅಷ್ಟೇ ಸಾಕು, ನಮ್ಮ ಜನನ ಅರ್ಥ ಮಾಡ್ಕೋಬೇಕು ಇವ್ರಿಗೆ.